ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ಸಿನಿಮಾ ನನ್ನ ಪ್ರಕಾರ ನಮ್ಮ ಮಾವಂದು ಹ್ಯಾಟ್ರಿಕ್ ಗೆಲುವು. ಯಾಕಂದ್ರೆ ಸಲಗ ಭೀಮಾ ಎಲ್ಲರೂ ನೋಡಿ ತುಂಬಾ ಇಷ್ಟಪಟ್ಟಿದ್ವಿ. ಈ ಸಿನಿಮಾನು ಅದೇ ರೀತಿ ಇರುತ್ತೆ. ಅಂಡ್ ವಿನಯ್, ನಾನು ವಿನಯ್ ಸಾಕಷ್ಟು ವರ್ಷದಿಂದ ಒಡನಾಟದಲ್ಲಿ ಇದೀವಿ. ವಿನಯ್ ನಾನು ಒಂದು ಸಿನಿಮಾ ಕೂಡ ಆಕ್ಟ್ ಮಾಡಿದ್ವಿ, ಗ್ರಾಮಾಯಣ ಅಂತ. ಅದು ಆಲ್ಮೋಸ್ಟ್ ಮುಗಿತಾ ಇದೆ. ಆ ಸಿನಿಮಾಲಿ ನೀವ್ ಯಾರು ನೋಡದೇ ಇರೋ ತರ ವಿನಯ್ ಈ ಸಿನಿಮಾಲಿ ಅದನ್ನ ಬೀಟ್ ಮಾಡಿ ಇರೋಂತ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿದೆ. ಆ ಸಿನಿಮಾಲು ಸಕ್ಕತ್ ಇಂಟೆನ್ಸ್ ಆಗಿ ಆಕ್ಟ್ ಮಾಡಿದಾನೆ ವಿನಯ್. ಇದರಲ್ಲಿ ಇನ್ನೂ ಡಬಲ್ ಆಗಿ ಮಾಡಿಸ್ತಾರೆ ನಮ್ಮ ಮಾವ. ಅಂಡ್ ಇವತ್ತು ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕನಿಗಿನ್ನ ಹೆಚ್ಚಾಗಿ ಒಬ್ಬ ತಂದೆಯಾಗಿ, ನಟನಾಗಿಯೇ ಅಪರೂಪದ ನಟ ಅಂತ ಅಪರೂಪದ ಟೈಮಿಂಗ್ ಇರೋರು ಬಹಳ ಕಡಿಮೆ ಜನ. ಅವನು ನಿರ್ದೇಶಕನಾಗಿಯೂ ಒಳ್ಳೆಯ ಹೆಸರನ್ನು ಮಾಡ್ತಿರೋದು ಸಂತೋಷದ ವಿಷಯ. ಅದರಲ್ಲೂ ಎರಡು, ಭೀಮಾ ಆಗಲಿ ಸಲಗ ಆಗಲಿ, ತುಂಬಾ ವಿಶಿಷ್ಟವಾದ ಕತೆ ಹೇಳುವ ಕ್ರಮ. ಸಿಟಿ ಲೈಟ್ಸ್ ಅಲ್ಲೂ ಹಾಗೆ ಒಂದು ವಿಶಿಷ್ಟವಾದ ಕ್ರಮವನ್ನೇ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಜೊತೆಯಲ್ಲಿ ಇನ್ನೊಬ್ಬ ನನ್ನ ಗೆಳೆಯ ಮಾಸ್ತಿ ಇದ್ದಾನೆ. ಇಬ್ರು ಸೇರಿದ್ರೆ ಏನೋ ಒಂದು ಅಪರೂಪದ ಹೊಸ ವಿಷಯವನ್ನು ಖಂಡಿತ ಕೊಡ್ತಾರೆ. ಜೊತೆಗೆ ಪುಟ್ಟ ಹುಡುಗಿ ನೋಡಕ್ಕೆ ಸುಂದರವಾಗಿ ಕಾಣಿಸ್ತಿದ್ದಾಳೆ. ಏನೋ ಕನ್ನಡ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆಯೇನೋ ಮೋನಿಶಾ ತರದವರಿಂದ ಅಂತ ನಾನಾದ್ರೂ ಭಾವಿಸ್ತೇನೆ. ಇನ್ನು ವಿನಯ್, ಈಗಾಗಲೇ ನಾನು ಒಂದ್ಸಲಿ ಅಪ್ಪ ಆಗಿದ್ದೀನಿ ಅವನಿಗೆ. ಇನ್ನೊಂದು 2-3 ಸಲ ಅಪ್ಪ ಆಗ್ಬೋದೇನೋ, ಹೇಳಕ್ಕಾಗ. ಒಳ್ಳೇದಾಗಲಿ ವಿನಯ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳ ಬಗ್ಗೆ ಇರುವ ಸಣ್ಣ ಕೀಳರಿಮೆ ಏನಿದೆ, ತಯಾರು ಮಾಡುವವರಿಗಿರುವ ಇನ್ಫೀರಿಯಾರಿಟಿ ಏನಿದೆ, ಇವುಗಳನ್ನ ದಾಟುವ ಹೊಸ ಶಕ್ತಿಯನ್ನ ವಿಜಿ ತಂದ್ಕೊಟ್ಟಿದ್ದಾರೆ. ಭೀಮಾದಂತಹ ಸಿನಿಮಾದ ಮೂಲಕ ಒಂತರಹ ಕನ್ನಡ ಸಿನಿಮಾನೇ ತಗೊಳ್ಳಲ್ಲ ಅನ್ನುವ ಕಾಲದಲ್ಲಿ ಕನ್ನಡ ಸಿನಿಮಾನ ತಯಾರು ಮಾಡಿ ಅದನ್ನ ನಿಲ್ಲಿಸಿದ್ದಾರೆ. ಅವರು ನೀಡಿರುವ ಧೈರ್ಯ ಇನ್ನೂ ಹಲವರಿಗೆ ಈ ಬಗೆಯ ಸಿನಿಮಾ ಮಾಡೋದಕ್ಕೆ ದಾರಿಯಾಗಲಿ ಮತ್ತು ವಿಜಿಗೆ ಇರುವ ಈ ಸಾಹಸ ಪ್ರವೃತ್ತಿ ನಮಗೂ ಒಂದಿಷ್ಟು ಹೆದ್ದಾರಿಗಳನ್ನ ತೆಗೆದುಕೊಡ್ಲಿ ಅಂತ ನಾನಾದ್ರೂ ಹಾರೈಸ್ತೀನಿ. ವಿಜಿಗೆ ಒಳ್ಳೇದಾದ್ರೆ ನಮ್ಗೆಲ್ರಿಗೂ ಒಳ್ಳೇದಾದಾಗಿ, ಅಲ್ಲೇನಾ?